ಬಿರಿಯಾನಿ ಬಿರಿಯಾನಿ ಕೊಡ್ತಾರಂತೆ ಸರ್. ನನಗೆ ಗೊತ್ತಿಲ್ಲ. ಬಿರಿಯಾನಿ ಬಗ್ಗೆ ಅಂತೆ ಸರ್. ನನಗೆ ಐಡಿಯಾನೇ ಇಲ್ಲ. ಈಗ ನೀವು ಹೇಳಿದ್ಮೇಲೆ ಗೊತ್ತಾಯ್ತು ನನಗೆ. ಟೆಂಡರ್ ಎಲ್ಲ ಕರೆದು ಬೀದಿ ನಾಯಿಗಳಿಗೆ ಹೆಂಗೆ ಆಗ್ತದೆ ಶ್ರೀನಿವಾಸ್ ಅವರೇ? ಸರ್ ಸೀರಿಯಸ್ಲಿ ಐ ಆಮ್ ನಾಟ್ ಜೋಕಿಂಗ್. ಐ ಹ್ಯಾವ್ ನೋ ಐಡಿಯಾ. ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕಾರೆ ಟೆಂಡರ್ ಪ್ರಕ್ರಿಯೆ ಆಗಿದೆ, ಅದಕ್ಕೆ ನಮ್ಗೆ ನಗು ಅನಿಸ್ತಾ ಇತ್ತು. ನನ್ಗೂ ಮಾಹಿತಿ ಇಲ್ಲ. ಇದು ಒಂದು ಕ್ರಾಂತಿನೇ ಇರ್ಬೋದು. ನಾನು ಹೇಳೋದು ನೀವು ಕೇಳೋದು ನಿಲ್ಲಿಸಿದ್ರೆ ನಾನು ಹೇಳೋದು ನಿಲ್ಲಿಸ್ತೀನಿ. ನನ್ಗೆ ಐಡಿಯಾ ಇಲ್ಲ ಇದ್ರ ಬಗ್ಗೆ. ಥ್ಯಾಂಕ್ ಯು. ನೋಡಿ ಸಿ ಏನೇ ಇದು IT, ED, CBI ಇವೆಲ್ಲನೂ ಕೂಡ ಕೇಂದ್ರ ಸರ್ಕಾರದ ಕೈಗೊಂಬೆಗಳಾಗಿವೆ. ಇವಾಗಿಂದಲ್ಲ, ಕಳೆದ 10 ವರ್ಷದಿಂದ ಅವರು ನಡೆಸಿದಂಥ ಏನು ರೇಡ್ಗಳಿದೆ ಅದರ ಅಂಕಿಅಂಶಗಳು ತಗೊಳ್ಳಿ. ಪಾರ್ಲಿಮೆಂಟ್ನಲ್ಲಿ BJP ಸಂಸದರೇ ಒಂದು ಪ್ರಶ್ನೆ ಕೇಳಿದ್ರು, ಈ IT, ED ರೇಡಿಂದ ಏನು ಫಲಶ್ರುತಿಯಾಗಿದೆ, ಇದರಿಂದ ಏನು ಲಾಜಿಕಲ್ ಎಂಡ್ ತಂದಿದ್ದೀರಾ, ಎಷ್ಟು ಕೇಸ್ ಬುಕ್ಗಳು ಮಾಡಿದ್ದೀರಾ ಅಂದರೆ ಓನ್ಲಿ 1.2% ಏನೋ ಇರೋದಷ್ಟೇ. ಅಂದರೆ ಈ IT, EDನ ಇವರು ಪೊಲಿಟಿಕಲ್ ಟೂಲ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಬರೀ ವಿರೋಧ ಪಕ್ಷದ ನಾಯಕರ ಮೇಲೆ ಯೂಸ್ ಮಾಡ್ತಾ ಇದ್ದಾರಲ್ಲ. ಆಯಿತು, ಮಾಡಾದ್ಮೇಲೆ ಎಷ್ಟು ಕೇಸ್ ರಿಜಿಸ್ಟರ್ ಮಾಡಿದ್ದೀರಾ, ಎಷ್ಟು ಕೇಸ್ಗಳನ್ನು ಲಾಜಿಕಲ್ ಎಂಡಿಗೆ ತಗೊಂಡೋಗಿದ್ದೀರಾ? 1% ಇಲ್ಲ ಅಂತ ನಿಮ್ಮವರೇ ಹೇಳ್ತಾ ಇದ್ದಾರೆ, ನಿಮ್ಮ ಡೇಟಾ ಹೇಳ್ತಾ ಇದೆ. ಇವೆಲ್ಲನೂ ರಾಜಕೀಯ ಪ್ರೇರಿತವಾಗಿ ಒಟ್ಟು ಎಲ್ಲನ ಸ್ವಲ್ಪ ಈ BJP ಅವ್ರ ವಿರುದ್ಧ ಹೆಚ್ಚು ಮಾತಾಡಿದ್ರೆ, ಮೋದಿಯವರ ಕಾರ್ಯವೈಖರಿಯ ಬಗ್ಗೆ ಹೆಚ್ಚು ಮಾತಾಡಿದ್ರೆ, RSS ಅವ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಆ ರಾಜ್ಯಗಳ ನಾಯಕರ ಮೇಲೆ IT, ED ಬೀಳೋದು ಸಹಜ. ಇವತ್ತು ಒಂದು ದಶಕದಿಂದ ನಡ್ಕೊಂಡು ಬಂದಿದೆ. ಎಷ್ಟು ಕೇಸ್ಗಳು ಹಾಕಿದ್ದಾರೆ ನೀವೇ ನೋಡಿ ಸರ್, ಯಾವ್ದು ಪ್ರೂವ್ ಆಗಿದೆ? ಆದರೆ ಇದೇ BJP ನಾಯಕರ ಮೇಲೆ ಯಾಕೆ ಆಗ್ತಾ ಇಲ್ಲ? ಓಪನ್ ಆಗಿ ಇಲ್ಲಿನ ಹಿರಿಯ BJP ನಾಯಕರು ಹೇಳ್ತಾರೆ ಮಾಧ್ಯಮದಲ್ಲಿ, ಒಬ್ಬ ರಾಜ್ಯಾಧ್ಯಕ್ಷರು ದುಬೈನಲ್ಲಿ ದುಡ್ಡಿಟ್ಟಿದ್ದಾರೆ, ಮೊರೇಷಿಯಸ್ನಲ್ಲಿ ದುಡ್ಡಿಟ್ಟಿದ್ದಾರೆ ಅಂತ ಓಪನ್ ಆಗಿ ಹೇಳಿದ್ರು ಕೂಡ ಅದ್ರ ಬಗ್ಗೆ ತನಿಖೆ ಇಲ್ಲ, ರೇಡ್ ಇಲ್ಲ. ನಾವು ಮಾಡೋಕ್ಕಾಗ್ತದ? ಎಲ್ಲಿ ಮೂಡಾನಲ್ಲಿ ದೇರ್ ಈಸ್ ನೋ ಪ್ರೊಸೀಡ್ಸ್ ಆಫ್ ಕ್ರೈಮ್, ಅಲ್ಲಿ ಫಾರೆಕ್ಸ್ ಎಲ್ಲೂ ಇಲ್ಲ, ಮನಿ ಲಾಂಡ್ರಿಂಗ್ ಇಲ್ಲ, ಅದಕ್ಕೆ IT, ED ತರ್ತಾರೆ. ಆದರೆ ಎಲ್ಲಿ ಓಪನ್ ಆಗಿ ಒಬ್ಬ BJP ಹಿರಿಯ ನಾಯಕರು, ಇಲ್ಲ ನಮ್ಮ ರಾಜ್ಯಾಧ್ಯಕ್ಷರ ಇರ್ಬೋದು, ಬೇರೆ ನಮ್ಮ ವರಿಷ್ಠರವರು ದುಬೈನಲ್ಲಿ ದುಡ್ಡಿಟ್ಟಿದ್ದಾರೆ, ಮೊರೇಷಿಯಸ್ನಲ್ಲಿ ದುಡ್ಡಿದ್ದಾರೆ, ಕರ್ದನ ಕೇಳಬೇಕಲ್ಲ, ಎಲ್ಲಿಂದ ಸಿಕ್ತಪ್ಪ ನಿಮ್ಗೆ ಮಾಹಿತಿ ಅಂತ. ಅದೇನೂ ಇಲ್ಲ, ಬರೇ ವಿರೋಧ ಪಕ್ಷದ ನಾಯಕರ ಮೇಲೆ ಇವರು ಅಟ್ಟಹಾಸ ಅಷ್ಟೇ. ನೋಡಿ, ಅದು ನಿನ್ನೆ ಅದು ಇಂಗ್ಲಿಷ್ ಮಾಧ್ಯಮದವ್ರಿಗೆ ಮಾತಾಡಬೇಕಾದ್ರೆ ಬಹಳ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಸಾಹೇಬರು ಏನು ಹೇಳಿರೋದು ಅಂದ್ರೆ, ಎಲ್ಲರದು ಅಭಿಪ್ರಾಯ ಏನು ತಗೊಂಡಿಲ್ಲ. ಮೊದಲನೇದಾಗಿ ನಾಯಕತ್ವ ಬದಲಾವಣೆ ಬಗ್ಗೆ ಅಭಿಪ್ರಾಯನೇ ಸಂಗ್ರಹಣೆ ಮಾಡಿಲ್ಲ. ಯಾರೇ ಒಂದಿಬ್ರು ಯಾರೋ ಹೇಳಿದ್ದಾರೆ, ದಟ್ ಇಸ್ ನಾಟ್ ಮಚ್ ಅಂತ ಹೇಳಿದರು. ಅದ್ರ ನಾಯಕತ್ವ ಬದಲಾವಣೆಯ ಅಭಿಪ್ರಾಯನೇ ತಗೊಂಡಿಲ್ಲ ಅಂದಾಗ ಸಂಖ್ಯೆ ಬಲದ ಬಗ್ಗೆ ಚರ್ಚೆ ಎಲ್ಲಿ ಬರುತ್ತೆ? ಆಮೇಲೆ ಏನೇ ಇದ್ರೂ ಕೂಡ ಸಿದ್ದರಾಮಯ್ಯ ಸಾಹೇಬರು ಬಹಳ ಸ್ಪಷ್ಟವಾಗಿ ಏನು ಹೇಳಿದ್ದಾರೆ, ನಾನಾಗಿರ್ಬೋದು, DK ಶಿವಕುಮಾರ್ ಅವರಾಗಿರ್ಬೋದು, ಹೈಕಮಾಂಡ್ ಏನು ಹೇಳುತ್ತೆ ಅದನ್ನ ನಾವು ಪಾಲಿಸ್ತೇವೆ. ನಂಬರ್ 1. ನಂಬರ್ 2, DK ಸಾಹೇಬ್ರು ಏನು ಹೇಳಿರೋದು ಮೊನ್ನೆ, ಮುಖ್ಯಮಂತ್ರಿಗಳ ಕುರ್ಚಿ ಖಾಲಿ ಇಲ್ಲ. ಇನ್ಯಾರು ಹೇಳಬೇಕು? CM ಹೇಳಾಯ್ತು, DCM ಹೇಳಾಯ್ತು, ರಣದೀಪ್ ಸುರ್ಜೇವಾಲಾ ಅವ್ರು ಹೇಳಾಯ್ತು, ಖರ್ಗೆ ಸಾಹೇಬ್ರು ಹೇಳಾಯ್ತು. ಸೊ ಇದು ಬೇರೆ ಯಾರು ಬಂದು ಏನಾದರೂ ಮಾಧ್ಯಮದಲ್ಲಿ ನಾನು ವೈಯಕ್ತಿಕವಾಗಿ ಹೇಳ್ಬೋದು, ಬೇರೆಯವರು ಅವ್ರವ್ರ ವೈಯಕ್ತಿಕ ಅಭಿಪ್ರಾಯ ಹೇಳ್ಬೋದು. ಆದರೆ ಹೈಕಮಾಂಡು ಬಹಳ ಸ್ಪಷ್ಟವಾಗಿ ನಾಯಕತ್ವದ ಬಗ್ಗೆ ಹೇಳಿದ್ಮೇಲೆ ದೇರ್ ಎಂಡ್ಸ್ ದ ಮ್ಯಾಟರ್. ಈಗ ಡೆಲ್ಲಿಗೂ ಹೋಗ್ಬಾರ್ದು, ನಮ್ಮ ಹೈಕಮಾಂಡಿಗೂ ಭೇಟಿ ಆಗಬಾರ್ದು ಅಂದ್ರೆ ಹೇಗೆ? 5 ವರ್ಷ ನಾನೇ CM ಆಗಿರ್ತೀನಿ. ನೀವು ಕೇಳಿರೋದು ಹಾಗೆ, ಅವ್ರು ಹೇಳಿರೋದು ಹಾಗೆ. ಈಗ ಖರ್ಗೆ ಸಾಹೇಬರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ರಣದೀಪ್ ಸುರ್ಜೇವಾಲಾ ಅವರು ಹೇಳಿದ್ದಾರೆ, CM ಅವ್ರು ಹೇಳಿದ್ದಾರೆ, DCM ಅವ್ರು ಹೇಳಿದ್ದಾರೆ. ಅದಾದ್ಮೇಲೆ ನಾನು ಬಂದು ನವೆಂಬರ್ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ ಅಥವಾ ಏನು ಡಿಸೆಂಬರ್ನಲ್ಲಿ ಶಾಂತಿ ಅದೆಲ್ಲ ಹೇಳಿದ್ರೆ ಇಟ್ ಡಸ್ ನಾಟ್ ಮ್ಯಾಟರ್. ಏನಿದೆ ಡಿಸಿಷನ್ ಅದೇ ಹೇಳ್ತಾ ಇರೋದು ಸರ್. ನಾನು ಬಂದು ಏನಾದರೂ ಹೇಳಿದ್ರೆ ಅದಕ್ಕೆ ಬೆಲೆ ಬರಬೇಕು ಅಂದರೆ ಎಲ್ಲಿ ಹೇಳಬೇಕು ಅಲ್ಲಿ ಹೇಳಬೇಕು, ಯಾರಿಗೆ ಹೇಳಬೇಕು ಹೇಳಬೇಕು. ನಾನು ಇಲ್ಲಿ ಬಂದು ನಿಮ್ಮ ಮುಂದೆ ಬಂದು ನಾವು ಪಕ್ಷದ ವಿಚಾರಗಳನ್ನು ನಾವು ಮಾತಾಡಿದ್ರೆ ತೀರ್ಮಾನಗಳು ಆಗಕ್ಕಾಗಲ್ಲ ಅಲ್ಲ. ನೋಡಿ ಇಲ್ಲ ನೋಡಿ ಒಂದಿಬ್ರೆ ಇಲ್ಲ ಹೇಳ್ತಿ, ನೀವು ಕೇಳೋದು ನಿಲ್ಲಿಸಿ ಅದು ಹೋಗ್ಬಿಡ್ತದೆ. ನೀವು ಕೇಳೋದು ನಿಲ್ಲಿಸ್ಬಿಡಿ,
ಮಾಧ್ಯಮ ಸ್ನೇಹಿತರಿಗೆ ನಾನು ಹೇಳ್ತೇವೆ, ಒಂದು 2 ದಿನ ನೀವು 2 ದಿನ ಆರಾಮಾಗಿ ಎಲ್ಲಾನು ಹೋಗಿ ಪ್ರವಾಸಕ್ಕೆ ಹೋಗಿ ಬಂದ್ಬಿಡಿ, ಆರಾಮಾಗಿ ನೀವು ನಾಳೆಯಿಂದಾನೇ ಶಾಂತಿ ಆಗುತ್ತೆ. ಹಾಗಲ್ಲ ಅಂದ್ರೆ ನೋಡಿ, ಈಗ ನಿನ್ನೆ ನಮ್ಮ ರಂಗನಾಥ್ ಅವ್ರು ಮಾತಾಡಿದ್ರು, ಡಾಕ್ಟರ್ ರಂಗನಾಥ್ ಅವ್ರು ಏನು ಹೇಳಿದಾರೆ, ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, 40 ವರ್ಷ ಪಕ್ಷಕ್ಕೆ ದುಡಿದಿರೋ ಇವತ್ತಿಲ್ಲ ನಾಳೆ ಆಗ್ತಾರೆ ಅಂತ. ಆದರೆ ಯಾವಾಗ ಅವಕಾಶ ಇರ್ತದೆ ನಾವೆಲ್ಲ ಅವ್ರಿಗೆ ಮಾಡಬೇಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಇದೆ. ಸೊ ಸಹಜವಾಗಿ ಎಲ್ಲರಿಗೂ ನೀವು ಎಲ್ಲಿ ಯಾದಗಿರಿಗೆ ಹೋದರೆ ಒಬ್ರದ್ದು ಬರ್ತದೆ, ಹುಬ್ಳಿಗೆ ಹೋದರೆ ಒಂದು ಬರ್ತದೆ, ನಿಮ್ಮ ಚಾಮರಾಜನಗರಕ್ಕೆ ಹೋದರೆ ಒಂದು ಬರ್ತದೆ. ಅದೇ ತೀರ್ಮಾನ ಅಂತಲ್ಲ. ನಾನು ಹೇಳ್ದಂಗೆ ಎಲ್ಲಿ ಹೇಳಬೇಕು ಅಲ್ಲಿ ಹೇಳಬೇಕು. ನೋಡಿ ಈಗ ನಮ್ಮನ್ನ ಇವ್ಯಾಲ್ಯೂಯೇಟ್ ಮಾಡೋರು ಯಾರು? ನಮ್ಮ ಹೈಕಮಾಂಡ್. ನಾವು ಆನ್ಸರೇಬಲ್ ಯಾರಿಗೆ? ನಮ್ಮ ಹೈಕಮಾಂಡಿಗೆ ಮತ್ತು ನಮ್ಮ ಜನರಿಗೆ. ಈಗ ಅವ್ರು ಇವ್ಯಾಲ್ಯೂಯೇಟ್ ಮಾಡಿಲ್ಲ ಅಂದರೆ ಇನ್ಯಾರು ಮಾಡ್ಬೇಕು ಹೇಳಿ? ನಾನು ಎಷ್ಟು ಪ್ರವಾಸಕ್ಕೆ ಹೋಗಿದ್ದೀನಿ, ಮ್ಯಾನಿಫೆಸ್ಟೋನಲ್ಲಿ ಇರುವಂಥ ಎಲ್ಲ ಘೋಷಣೆಗಳನ್ನು ನಾನು ಅನುಷ್ಠಾನಕ್ಕೆ ತಂದಿದ್ದೀನ ಇಲ್ಲ, ಹೊಸ ನೀತಿಗಳು ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗ್ತಾ ಇದೆಯಾ ಇಲ್ಲ, ಗ್ಯಾರಂಟಿಗಳ ಅನುಷ್ಠಾನ ಆಗ್ತಾ ಇದೆಯಾ ಇಲ್ಲ, ಅವರೇ ತಾನೇ ರಿಪೋರ್ಟ್ ತಗೋಬೇಕು. ಇದ್ರೆ ನಾವು ಹೋಗಿನ BL ಸಂತೋಷ್ ಅವರಿಗೆ ಕೊಡಬೇಕಾಗ್ತದೆ ರಿಪೋರ್ಟ್ ಕಾರ್ಡು, ಕೇಶವ್ ಕೃಪಾಗೆ ರಿಪೋರ್ಟ್ ಮಾಡಬಾರ್ದ ನಾವು? ಇಲ್ಲ, ನಮ್ಮ ಹೈಕಮಾಂಡಿಗೆ ನಾವು ರಿಪೋರ್ಟ್ ಮಾಡ್ತೀವಿ, ಅವ್ರ ಹೈಕಮಾಂಡಿಗೆ ಅವ್ರು ರಿಪೋರ್ಟ್ ಮಾಡ್ತಾರೆ. ರಿಪೋರ್ಟ್ ಈಗ ಸರ್ ನೀವೇ ವರ್ಷಕ್ಕೆ ಒಂದ್ಸರಿ ಎಲ್ಲ ಸಚಿವರದು ರಿಪೋರ್ಟ್ ಕಾರ್ಡ್ ನೀವೇ ಬಿಡುಗಡೆ ಮಾಡ್ತೀರಾ, ಕಾರ್ಯವೈಖರಿಗಳನ್ನು. ಹಂಗಂತ ಅದು ಸರಿಯಲ್ಲ ಅನ್ನೋಕ್ಕಾಗ್ತದ? ಆ್ಯಂಡ್ ಯಾರೇ ಸರ್ಕಾರದಲ್ಲಿ ಇರ್ಬೋದು, ಅವ್ರವ್ರ ಪಕ್ಷದವರು ಇವ್ಯಾಲ್ಯೂಯೇಷನ್ ಮಾಡೋದು ಸಹಜ. ಪಕ್ಷನೂ ಇವ್ಯಾಲ್ಯೂಯೇಟ್ ಮಾಡ್ತದೆ, ನಮ್ಮ ಮಾಧ್ಯಮ ಸ್ನೇಹಿತರು ಇವ್ಯಾಲ್ಯೂಯೇಟ್ ಮಾಡ್ತಾರೆ, ಅಲ್ಟಿಮೇಟ್ಲಿ ಜನರು ತೀರ್ಮಾನ ತಗೋತಾರೆ. ಬಿರಿಯಾನಿ ಕೊಡ್ತಾರಂತೆ ನನಗೆ ಗೊತ್ತಿಲ್ಲ, ನನಗೆ ಐಡಿಯಾನೇ ಇಲ್ಲ. ಈಗ ನೀವು ಹೇಳಿದ್ಮೇಲೆ ಗೊತ್ತಾಯ್ತು ನನಗೆ. ಟೆಂಡರ್ ಎಲ್ಲ ಕರೆದು ಬೀದಿ ನಾಯಿಗಳಿಗೆ ಹೆಂಗೆ ಆಗ್ತದೆ ಶ್ರೀನಿವಾಸ್ ಅವರೇ? ಸೀರಿಯಸ್ಲಿ ಐ ಆಮ್ ನಾಟ್ ಜೋಕಿಂಗ್. ಐ ಹ್ಯಾವ್ ನೋ ಐಡಿಯಾ. ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕಾರೆ ಆದೇಶ ಟೆಂಡರ್ ಪ್ರಕ್ರಿಯೆ ಆಗಿದೆ, ಅದಕ್ಕೆ ನಮಗೆ ನಗು ಅನಿಸ್ತಾ ಇತ್ತು. ನನ್ಗೂ ಮಾಹಿತಿ ಇಲ್ಲ. ಇದು ಒಂದು ಕ್ರಾಂತಿನೇ ಇರ್ಬೋದು. ನಾನು ಹೇಳೋದು ನೀವು ಕೇಳೋದು ನಿಲ್ಲಿಸಿದ್ರೆ ನಾನು ಹೇಳೋದು ನಿಲ್ಲಿಸ್ತೀನಿ. ನನ್ಗೆ ಐಡಿಯಾ ಇಲ್ಲ ಇದ್ರ ಬಗ್ಗೆ. ಥ್ಯಾಂಕ್ ಯು. ನೋಡಿ ಏನೇ ಇದು IT, ED, CBI ಇವೆಲ್ಲನೂ ಕೂಡ ಕೇಂದ್ರ ಸರ್ಕಾರದ ಕೈಗೊಂಬೆಗಳಾಗಿವೆ. ಇವಾಗಿಂದಲ್ಲ, ಕಳೆದ 10 ವರ್ಷದಿಂದ ಅವರು ನಡೆಸಿದಂಥ ಏನು ರೇಡ್ಗಳಿದೆ ಅದರ ಅಂಕಿಅಂಶಗಳು ತಗೊಳ್ಳಿ. ಪಾರ್ಲಿಮೆಂಟ್ನಲ್ಲಿ BJP ಸಂಸದರೇ ಒಂದು ಪ್ರಶ್ನೆ ಕೇಳಿದ್ರು, ಈ IT, ED ರೇಡಿಂದ ಏನು ಫಲಶ್ರುತಿಯಾಗಿದೆ, ಇದರಿಂದ ಏನು ಲಾಜಿಕಲ್ ಎಂಡ್ ತಂದಿದ್ದೀರಾ, ಎಷ್ಟು ಕೇಸ್ ಬುಕ್ಗಳು ಮಾಡಿದ್ದೀರಾ ಅಂದರೆ ಓನ್ಲಿ 1.2% ಏನೋ ಇರೋದಷ್ಟೇ. ಅಂದರೆ ಈ IT, EDನ ಇವರು ಪೊಲಿಟಿಕಲ್ ಟೂಲ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಬರೀ ವಿರೋಧ ಪಕ್ಷದ ನಾಯಕರ ಮೇಲೆ ಯೂಸ್ ಮಾಡ್ತಾ ಇದ್ದಾರಲ್ಲ. ಆಯಿತು, ಮಾಡಾದ್ಮೇಲೆ ಎಷ್ಟು ಕೇಸ್ ರಿಜಿಸ್ಟರ್ ಮಾಡಿದ್ದೀರಾ, ಎಷ್ಟು ಕೇಸ್ಗಳನ್ನು ಲಾಜಿಕಲ್ ಎಂಡಿಗೆ ತಗೊಂಡೋಗಿದ್ದೀರಾ? 1% ಇಲ್ಲ ಅಂತ ನಿಮ್ಮವರೇ ಹೇಳ್ತಾ ಇದ್ದಾರೆ, ನಿಮ್ಮ ಡೇಟಾ ಹೇಳ್ತಾ ಇದೆ. ಇವೆಲ್ಲನೂ ರಾಜಕೀಯ ಪ್ರೇರಿತವಾಗಿ ಒಟ್ಟು ಎಲ್ಲನ ಸ್ವಲ್ಪ ಈ BJP ಅವ್ರ ವಿರುದ್ಧ ಹೆಚ್ಚು ಮಾತಾಡಿದ್ರೆ, ಮೋದಿಯವರ ಕಾರ್ಯವೈಖರಿಯ ಬಗ್ಗೆ ಹೆಚ್ಚು ಮಾತಾಡಿದ್ರೆ, RSS ಅವ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಆ ರಾಜ್ಯಗಳ ನಾಯಕರ ಮೇಲೆ IT, ED ಬೀಳೋದು ಸಹಜ. ಇವತ್ತು ಒಂದು ದಶಕದಿಂದ ನಡ್ಕೊಂಡು ಬಂದಿದೆ. ಎಷ್ಟು ಕೇಸ್ಗಳು ಹಾಕಿದ್ದಾರೆ ನೀವೇ ನೋಡಿ ಸರ್, ಯಾವ್ದು ಪ್ರೂವ್ ಆಗಿದೆ? ಆದರೆ ಇದೇ BJP ನಾಯಕರ ಮೇಲೆ ಯಾಕೆ ಆಗ್ತಾ ಇಲ್ಲ? ಓಪನ್ ಆಗಿ ಇಲ್ಲಿನ ಹಿರಿಯ BJP ನಾಯಕರು ಹೇಳ್ತಾರೆ ಮಾಧ್ಯಮದಲ್ಲಿ, ಒಬ್ಬ ರಾಜ್ಯಾಧ್ಯಕ್ಷರು ದುಬೈನಲ್ಲಿ ದುಡ್ಡಿಟ್ಟಿದ್ದಾರೆ, ಮೊರೇಷಿಯಸ್ನಲ್ಲಿ ದುಡ್ಡಿಟ್ಟಿದ್ದಾರೆ ಅಂತ ಓಪನ್ ಆಗಿ ಹೇಳಿದ್ರು ಕೂಡ ಅದ್ರ ಬಗ್ಗೆ ತನಿಖೆ ಇಲ್ಲ, ರೇಡ್ ಇಲ್ಲ. ನಾವು ಮಾಡೋಕ್ಕಾಗ್ತದಾ? ಎಲ್ಲಿ ಮೂಡಾನಲ್ಲಿ ದೇರ್ ಈಸ್ ನೋ ಪ್ರೊಸೀಡ್ಸ್ ಆಫ್ ಕ್ರೈಮ್, ಅಲ್ಲಿ ಫಾರೆಕ್ಸ್ ಎಲ್ಲೂ ಇಲ್ಲ, ಮನಿ ಲಾಂಡ್ರಿಂಗ್ ಇಲ್ಲ, ಅದಕ್ಕೆ IT, ED ತರ್ತಾರೆ. ಆದರೆ ಎಲ್ಲಿ ಓಪನ್ ಆಗಿ ಒಬ್ಬ BJP ಹಿರಿಯ ನಾಯಕರು ಇಲ್ಲ, ನಮ್ಮ ರಾಜ್ಯಾಧ್ಯಕ್ಷರ ಇರ್ಬೋದು, ಬೇರೆ ನಮ್ಮ ವರಿಷ್ಠರವರು ದುಬೈನಲ್ಲಿ ದುಡ್ಡಿಟ್ಟಿದ್ದಾರೆ, ಮೊರೇಷಿಯಸ್ನಲ್ಲಿ ದುಡ್ಡಿದ್ದಾರೆ, ಕರ್ದನ ಕೇಳಬೇಕಲ್ಲ, ಎಲ್ಲಿಂದ ಸಿಕ್ತಪ್ಪ ನಿಮ್ಗೆ ಮಾಹಿತಿ ಅಂತ. ಅದೇನೂ ಇಲ್ಲ, ಬರೇ ವಿರೋಧ ಪಕ್ಷದ ನಾಯಕರ ಮೇಲೆ ಇವರು ಅಟ್ಟಹಾಸ ಅಷ್ಟೇ. ನೋಡಿ, ಅದು ನಿನ್ನೆ ಅದು ಇಂಗ್ಲಿಷ್ ಮಾಧ್ಯಮದವ್ರಿಗೆ ಮಾತಾಡಬೇಕಾದ್ರೆ ಬಹಳ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಸಾಹೇಬರು ಏನು ಹೇಳಿರೋದು ಅಂದರೆ, ಎಲ್ಲರದು ಅಭಿಪ್ರಾಯ ಏನು ತಗೊಂಡಿಲ್ಲ. ಮೊದಲನೇದಾಗಿ ನಾಯಕತ್ವ ಬದಲಾವಣೆ ಬಗ್ಗೆ ಅಭಿಪ್ರಾಯನೇ ಸಂಗ್ರಹಣೆ ಮಾಡಿಲ್ಲ. ಯಾರೇ ಒಂದಿಬ್ರು ಯಾರೋ ಹೇಳಿದ್ದಾರೆ, ದಟ್ ಈಸ್ ನಾಟ್ ಮಚ್ ಅಂತ ಹೇಳಿದರು. ಅದ್ರ ನಾಯಕತ್ವ ಬದಲಾವಣೆಯ ಅಭಿಪ್ರಾಯನೇ ತಗೊಂಡಿಲ್ಲ ಅಂದಾಗ
ಸಂಖ್ಯೆ ಬಲದ ಬಗ್ಗೆ ಚರ್ಚೆ ಎಲ್ಲಿ ಬರುತ್ತೆ? ಆಮೇಲೆ ಏನೇ ಇದ್ರೂ ಕೂಡ ಸಿದ್ದರಾಮಯ್ಯ ಸಾಹೇಬರು ಬಹಳ ಸ್ಪಷ್ಟವಾಗಿ ಏನು ಹೇಳಿದ್ದಾರೆ, ನಾನಾಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ನಾವು ಪಾಲಿಸ್ತೀವಿ. ನಂಬರ್ 1. ನಂಬರ್ 2, ಡಿ ಕೆ ಸಾಹೇಬ್ರು ಏನು ಹೇಳಿರೋದು ಮೊನ್ನೆ, ಮುಖ್ಯಮಂತ್ರಿಗಳ ಕುರ್ಚಿ ಖಾಲಿ ಇಲ್ಲ. ಇನ್ಯಾರು ಹೇಳಬೇಕು? ಸಿ ಎಂ ಹೇಳಾಯ್ತು, ಡಿ ಸಿ ಎಂ ಹೇಳಾಯ್ತು, ರಣದೀಪ್ ಸುರ್ಜೇವಾಲಾ ಅವ್ರು ಹೇಳಾಯ್ತು, ಖರ್ಗೆ ಸಾಹೇಬ್ರು ಹೇಳಾಯ್ತು. ಸೊ ಇದು ಬೇರೆ ಯಾರು ಬಂದು ಏನಾದರೂ ಮಾಧ್ಯಮದಲ್ಲಿ ನಾನು ವೈಯಕ್ತಿಕವಾಗಿ ಹೇಳ್ಬೋದು, ಬೇರೆಯವರು ಅವ್ರವ್ರ ವೈಯಕ್ತಿಕ ಅಭಿಪ್ರಾಯ ಹೇಳ್ಬೋದು. ಆದರೆ ಹೈಕಮಾಂಡು ಬಹಳ ಸ್ಪಷ್ಟವಾಗಿ ನಾಯಕತ್ವದ ಬಗ್ಗೆ ಹೇಳಿದ್ಮೇಲೆ ದೇರ್ ಎಂಡ್ಸ್ ದ ಮ್ಯಾಟರ್. ಈಗ ಡೆಲ್ಲಿಗೂ ಹೋಗ್ಬಾರ್ದು, ನಮ್ಮ ಹೈಕಮಾಂಡಿಗೂ ಭೇಟಿ ಆಗಬಾರ್ದು ಅಂದರೆ ಹೇಗೆ? ಸಿಎಂ ಅವರು 5 ವರ್ಷ ನಾನೇ ಸಿಎಂ ಆಗಿರ್ತೀನಿ, ನೀವು ಕೇಳಿರೋದು ಹಾಗೆ, ಅವ್ರು ಹೇಳಿರೋದು ಹಾಗೆ. ಈಗ ಖರ್ಗೆ ಸಾಹೇಬರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ರಣದೀಪ್ ಸುರ್ಜೇವಾಲಾ ಅವ್ರು ಹೇಳಿದ್ದಾರೆ, ಸಿ ಎಂ ಅವ್ರು ಹೇಳಿದ್ದಾರೆ, ಡಿ ಸಿ ಎಂ ಅವ್ರು ಹೇಳಿದ್ದಾರೆ. ಅದಾದಮೇಲೆ ನಾನು ಬಂದು ನವೆಂಬರ್ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ ಅಥವಾ ಏನು ಡಿಸೆಂಬರ್ನಲ್ಲಿ ಶಾಂತಿ ಅದೆಲ್ಲ ಹೇಳಿದ್ರೆ ಇಟ್ ಡಸ್ ನಾಟ್ ಮ್ಯಾಟರ್. ಏನಿದೆ ಡಿಸಿಷನ್ ಅದೇ ಹೇಳ್ತಾ ಇರೋದು ಸರ್. ನಾನು ಬಂದು ಏನಾದರೂ ಹೇಳಿದ್ರೆ ಅದಕ್ಕೆ ಬೆಲೆ ಬರಬೇಕು ಅಂದರೆ ಎಲ್ಲಿ ಹೇಳಬೇಕು ಅಲ್ಲಿ ಹೇಳಬೇಕು, ಯಾರಿಗೆ ಹೇಳಬೇಕು. ನಾನು ಇಲ್ಲಿ ಬಂದು ನಿಮ್ಮ ಮುಂದೆ ಬಂದು ನಾವು ಪಕ್ಷದ ವಿಚಾರಗಳನ್ನು ನಾವು ಮಾತಾಡಿದ್ರೆ ತೀರ್ಮಾನಗಳು ಆಗಕ್ಕಾಗಲ್ಲ ಅಲ್ಲ. ನೋಡಿ ಇಲ್ಲ ನೋಡಿ ಒಂದಿಬ್ರೆ ಇಲ್ಲ ಹೇಳ್ತೀವಿ, ನೀವು ಕೇಳೋದು ನಿಲ್ಲಿಸಿ ಅದು ಹೋಗ್ಬಿಡ್ತದೆ. ನೀವು ಕೇಳೋದು ನಿಲ್ಲಿಸ್ಬಿಡಿ. ಮಾಧ್ಯಮ ಸ್ನೇಹಿತರಿಗೆ ನಾನು ಹೇಳ್ತೇವೆ, ಒಂದು 2 ದಿನ ನೀವು 2 ದಿನ ಆರಾಮಾಗಿ ಎಲ್ಲಾನು ಹೋಗಿ ಪ್ರವಾಸಕ್ಕೆ ಹೋಗಿ ಬಂದ್ಬಿಡಿ. ಆರಾಮಾಗಿ ನೀವು ನಾಳೆಯಿಂದಾನೇ ಶಾಂತಿ ಆಗುತ್ತೆ. ದಯವಿ ಹಾಗಲ್ಲ ಅಂದರೆ ನೋಡಿ, ಈಗ ನಿನ್ನೆ ನಮ್ಮ ರಂಗನಾಥ್ ಅವ್ರು ಮಾತಾಡಿದ್ರು, ಡಾಕ್ಟರ್ ರಂಗನಾಥ್ ಅವ್ರು ಏನು ಹೇಳಿದಾರೆ, ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, 40 ವರ್ಷ ಪಕ್ಷಕ್ಕೆ ದುಡಿದಿರೋ ಇವತ್ತಿಲ್ಲ ನಾಳೆ ಆಗ್ತಾರೆ ಅಂತ. ಅಂದರೆ ಯಾವಾಗ ಅವಕಾಶ ಇರ್ತದೆ ನಾವೆಲ್ಲ ಅವ್ರಿಗೆ ಮಾಡಬೇಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಇದೆ. ಸೊ ಸಹಜವಾಗಿ ಎಲ್ಲರಿಗೂ ನೀವು ಎಲ್ಲಿ ಯಾದಗಿರಿಗೆ ಹೋದರೆ ಒಬ್ರದ್ದು ಬರ್ತದೆ, ಹುಬ್ಳಿಗೆ ಹೋದರೆ ಒಂದು ಬರ್ತದೆ, ನಿಮ್ಮ ಚಾಮರಾಜನಗರಕ್ಕೆ ಹೋದರೆ ಒಂದು ಬರ್ತದೆ. ಅದೇ ತೀರ್ಮಾನ ಅಂತಲ್ಲ. ನಾನು ಹೇಳ್ದಂಗೆ ಎಲ್ಲಿ ಹೇಳಬೇಕು ಅಲ್ಲಿ ಹೇಳಬೇಕು. ನೋಡಿ ಈಗ ನಮ್ಮನ್ನು ಇವ್ಯಾಲ್ಯೂಯೇಟ್ ಮಾಡೋರು ಯಾರು? ನಮ್ಮ ಹೈಕಮಾಂಡ್. ನಾವು ಆನ್ಸರೇಬಲ್ ಯಾರಿಗೆ? ನಮ್ಮ ಹೈಕಮಾಂಡಿಗೆ ಮತ್ತು ನಮ್ಮ ಜನರಿಗೆ. ಈಗ ಅವ್ರು ಇವ್ಯಾಲ್ಯೂಯೇಟ್ ಮಾಡಿಲ್ಲ ಅಂದರೆ ಇನ್ಯಾರು ಮಾಡ್ಬೇಕು ಹೇಳಿ? ನಾನು ಎಷ್ಟು ಪ್ರವಾಸಕ್ಕೆ ಹೋಗಿದ್ದೀನಿ, ಮ್ಯಾನಿಫೆಸ್ಟೋನಲ್ಲಿ ಇರುವಂಥ ಎಲ್ಲ ಘೋಷಣೆಗಳನ್ನು ನಾನು ಅನುಷ್ಠಾನಕ್ಕೆ ತಂದಿದ್ದೀನ ಇಲ್ಲ, ಹೊಸ ನೀತಿಗಳು ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗ್ತಾ ಇದೆಯಾ ಇಲ್ಲ, ಗ್ಯಾರಂಟಿಗಳ ಅನುಷ್ಠಾನ ಆಗ್ತಾ ಇದೆಯಾ ಇಲ್ಲ, ಅವರೇ ತಾನೇ ರಿಪೋರ್ಟ್ ತಗೋಬೇಕು. ಇದ್ರೆ ನಾವು ಹೋಗಿನ BL ಸಂತೋಷ್ ಅವರಿಗೆ ಕೊಡಬೇಕಾಗ್ತದೆ ರಿಪೋರ್ಟ್ ಕಾರ್ಡು, ಕೇಶವ್ ಕೃಪಾಗಿ ರಿಪೋರ್ಟ್ ಮಾಡಬಾರ್ದ ನಾವು? ಇಲ್ಲ, ನಮ್ಮ ಹೈಕಮಾಂಡಿಗೆ ನಾವು ರಿಪೋರ್ಟ್ ಮಾಡ್ತೀವಿ, ಅವ್ರ ಹೈಕಮಾಂಡಿಗೆ ಅವ್ರು ರಿಪೋರ್ಟ್ ಮಾಡ್ತಾರೆ. ರಿಪೋರ್ಟ್ ಈಗ ಸರ್ ನೀವೇ ವರ್ಷಕ್ಕೆ ಒಂದ್ಸರಿ ಎಲ್ಲ ಸಚಿವರದು ರಿಪೋರ್ಟ್ ಕಾರ್ಡ್ ನೀವೇ ಬಿಡುಗಡೆ ಮಾಡ್ತೀರಾ, ಕಾರ್ಯವೈಖರಿಗಳನ್ನು. ಹಂಗಂತ ಅದು ಸರಿಯಲ್ಲ ಅನ್ನೋಕ್ಕಾಗ್ತದ? ಆ್ಯಂಡ್ ಯಾರೇ ಸರ್ಕಾರದಲ್ಲಿ ಇರ್ಬೋದು, ಅವ್ರವ್ರ ಪಕ್ಷದವರು ಇವ್ಯಾಲ್ಯೂಯೇಷನ್ ಮಾಡೋದು ಸಹಜ. ಪಕ್ಷನೂ ಇವ್ಯಾಲ್ಯೂಯೇಟ್ ಮಾಡ್ತದೆ, ನಮ್ಮ ಮಾಧ್ಯಮ ಸ್ನೇಹಿತರು ಇವ್ಯಾಲ್ಯೂಯೇಟ್ ಮಾಡ್ತಾರೆ, ಅಲ್ಟಿಮೇಟ್ಲಿ ಜನರು ತೀರ್ಮಾನ ತಗೋತಾರೆ.